ಗುಡ್ ಮಾರ್ನಿಂಗ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ವಿ ನಾವು ಮಕ್ಕಳು ಎಲ್ಲ. ಹಾಗಾಗಿ ನಮ್ಮ ಹಸ್ಬೆಂಡು ಊರಿಗೆ ಹೋದರು. ನಾನು ಎದ್ದ ತಕ್ಷಣ ಎಲ್ಲ ಕೆಲಸ ಮುಗಿಸ್ಕೊಬಂದು ಒಂದು ಗ್ಲಾಸು ಬಿಸಿನೀರು ಕುಡಿತೀನಿ. ಹಾಗೆ ನಾನು ಗೋಧಿ ದೋಸೆ ಮಾಡೋಣ, ನಾವು ಮಕ್ಕಳು 3 ಜನ ಅಂದ್ಬಿಟ್ಟು ಗೋಧಿ ದೋಸೆಗೆಲ್ಲ ರೆಡಿ ಮಾಡಿಕೊಂಡೆ. ಗೋಧಿ ದೋಸೆ ಮಾಡಿದೆ, ತುಂಬ ದಿವಸ ಆಗಿತ್ತು ಫ್ರೆಂಡ್. ಹಾಗಾಗಿ ನಮ್ಮ ಪಾಪುನ ಮಮ್ಮಿ ಗೋಧಿ ದೋಸೆ ಮಾಡಿ ಅಂತ ಹೇಳಿದ್ರು. ಹಾಗೆ ಓಕೆ ಆಯಿತು ಅಂದ್ಬಿಟ್ಟು ಗೋಧಿ ದೋಸೆಗೆಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ನಾನು ದೋಸೆಗೆ ಸ್ವಲ್ಪ ಟೊಮೊಟೊ ಮತ್ತು ಈರುಳ್ಳಿ ಚಟ್ನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ ಫ್ರೆಂಡ್. ಹಾಗೆ ಒಣಮೆಣಸಿಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಹಾಗೆ ಒಂದು ಚಿಕ್ಕದು ಟೊಮೊಟೊ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಅದು ಸ್ವಲ್ಪ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ನಾನು ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಕಾಯಿ ತುರ್ಕೊಳ್ಳೋಣ ಅಂತ ಕಾಯಿ ತುರ್ಕೋತಾ ಇದ್ದೆ. ಸೊ ನೋಡಿ, ಇವಾಗ ಸ್ವಲ್ಪ ಬ್ರೌನಾಗಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಹಾಗೆ ಮಿಕ್ಸಿ ಜಾರ್ಗೆ ಸರ್ವ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಕಾಯಿ ತುರ್ಕೊಂಡಿರೋದನ್ನ ಅದನ್ನೂ ಹಾಕಿದ್ದೀನಿ. ಹಾಗೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಮಕ್ಳಿಗೆ ಹಾಕ್ಕೊಟ್ಟೆ. ಮಕ್ಕಳು ಮಮ್ಮಿ ಸೂಪರ್ ಅಂತ ಹೇಳಿದ್ರು. ಸೊ ಹಾಗೆ ನಾನು ಟಿಫನೆಲ್ಲ ಮುಗಿಸ್ಕೊಂಡು ಸಾಟರ್ಡೆ ವಾಶ್ ಮಾಡಿರೋದು ಬಟ್ಟೆ ಇತ್ತು, ಹಾಗೆ ಬಟ್ಟೆ ಎಲ್ಲ ಮಡ್ಚೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಸೊ ನಮ್ಮ ಹಸ್ಬೆಂಡು ಜಾಸ್ತಿ ಇತ್ತು, ಟೀ ಶರ್ಟು ಪ್ಯಾಂಟ್ಗಳೆಲ್ಲ ಜಿಮ್ಗೆ ಹೋಗ್ತಾರಲ್ವ, ಹಾಗಾಗಿ ಡೈಲಿ ವಾಶ್ ಮಾಡಬೇಕು ನಾನು. ಹಾಗೆ ನನ್ನ ಮಗ ಮಮ್ಮಿ ಹೆಲ್ಪ್ ಮಾಡ್ತೀನಿ ಅಂತ ಬಂದ. ಸರಿ ಆಯಿತು ಮಡ್ಚು ಅಂತ ಹೇಳಿದೆ. ಸೊ ಅವನು ಅದನ್ನು ಖರ್ಚುಪೇ ಆವಾಗಿಂದ ಕೂತ್ಕೊಂಡು ಮಡ್ಚ್ತಾನೆ ಇದ್ದಾನೆ. ಹಾಗೆ ಬಟ್ಟೆ ಎಲ್ಲ ಮಡ್ಚಾಯಿತು ಫ್ರೆಂಡ್. ಬನ್ನಿ ನಾನು ಏನೇನು ಗಿಡಗಳೆಲ್ಲ ಹಾಕಿದೆ ಅಂತ ತೋರಿಸ್ತೀನಿ. ಈ ಮನಿ ಪ್ಲ್ಯಾಂಟು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನಂಗೆ ಈ ಥರ ಗಿಡಗಳು ಮನೆ ಮುಂದೆಲ್ಲ ಹಾಕೋದು ಅಂದರೆ ತುಂಬ ಇಷ್ಟ. ಹಾಗೆ ಒಂದು ಚಿಕ್ಕ ಪಾಟಲ್ಲೂ ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ, ಒಂದು ಚಿಕ್ಕ ಸೇವಂತಿಗೆ ಗಿಡ. ಇದು ಸೀತಾಫಲ ಗಿಡ ಹಾಕಿದ್ದಾರೆ ನಮ್ಮ ಹಸ್ಬೆಂಡು, ತೋಟಕ್ಕೆ ಊರಿಗೆ ಹೋಗುವಾಗ ತೊಗೊಂಡು ಹೋಗ್ತೀನಿ ಅಂತ ಹೇಳಿ. ಶೋ ಗಿಡ, ನನಗೆ ಈ ಥರ ಮನೆ ಮುಂದೆಲ್ಲ ಗಿಡಗಳು ಹಾಕೋದು ಅಂದರೆ ತುಂಬ ಇಷ್ಟ. ದಾಸವಾಳ ಗಿಡ, ಈ ಗುಲಾಬಿ ಗಿಡ ನೋಡಿ ಎಷ್ಟು ಚಿಕ್ಕದಾಗಿ ಪುಟಾಣಿದು, ಒಂದು 6-7 ಹೂವು ಬಿಟ್ಟಿದೆ. ಹಾಗೆ ನಮ್ಮ ಮಕ್ಕಳು ಅವ್ರ ಪಪ್ಪ ಊರಿಗೆ ಹೋಗಿದ್ದಾರಲ್ವ, ವೆಯ್ಟ್ ಮಾಡ್ತಾ ಇದ್ದಾರೆ, ಮಮ್ಮಿ ಯಾವಾಗ ಬರ್ತಾರೆ ಪಪ್ಪ ಅಂತ. ಸೊ ಇವಾಗ ಇನ್ನೇನು ಬರೋ ಟೈಮ್ ಆಯಿತು, ಬರ್ತಾರೆ ಅಂತ ಹೇಳಿದೆ. ಅವ್ರು ಇವಾಗ ಬೇರೆ ಏನೋ ತಿನ್ನಬೇಕಂತೆ. ಮಮ್ಮಿ ನಾನು ಏನೋ ತಿನ್ನಬೇಕು, ಪಪ್ಪ ಬಂದಮೇಲೆ ಹೇಳ್ತೀನಿ ಅಂತ ಹೇಳ್ತಾಯಿದ್ದೆ. ಏನು ಅಂತ ನನಗೂ ಹೇಳ್ತಾಯಿದ್ದೆ. ಹಾಗೆ ಅವ್ರ ಪಪ್ಪ ಊರಿಂದ ಬಂದರು, ಮಕ್ಕಳು ಪಿಜ್ಜಾ ತಿನ್ನಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ಅವ್ರ ಪಪ್ಪ ಡಾಮಿನೋಸಿಗೆ ಹೋಗ್ಬಿಟ್ಟು ಪಿಜ್ಜಾ ತೊಗೊಬಂದರು. ಮಕ್ಳಿಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ, ನನಗೂ ತುಂಬ ಇಷ್ಟ ಪಿಜ್ಜಾ ಅಂದರೆ. ನಾನು ಲಾಸ್ಟ್ ಟೈಮ್ ಮನೇಲೇ ಮಾಡಿಕೊಟ್ಟಿದ್ದೆ, ಇವತ್ತು ಮನೇಲೇ ಮಾಡೋಣ ಅಂದ್ಕೊಂಡಿದ್ವಿ. ಅವ್ರು ಸಡನ್ನಾಗಿ ಕೇಳಿದ್ರಲ್ವ, ಅದಕ್ಕೆ ಬೇಕಾಗಿರೋದೆಲ್ಲ ಸ್ವಲ್ಪ ತೊಗೊಬರ್ಬೇಕಿತ್ತು, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಓಕೆ ಬಾಯ್ ಫ್ರೆಂಡ್, ಗುಡ್ ನೈಟ್.